Hello children, let's begin today's lesson from 4th standard Hindi, lesson 6 बीरबल की खिचड़ी. ಪಾಠ 6 बीरबल की खिचड़ी ಅಂದರೆ बीरबल ಏನು खिचड़ीನ ಮಾಡ್ತಾನೆ ಅಂತ ನೋಡೋಣ. अकबर बादशाह के नवरत्नों में से एक बीरबल भी थे. ಅಕ್ಬರ್ ಅನ್ನೋ ಕಥೆಗಳು ನಿಮಗೆ ಗೊತ್ತೇ ಇದೆ, ಎಲ್ಲರಲ್ಲೂ ಅಕ್ಬರ್ ಬೀರ್ಬಲ್ ಕತೆ ಅಂತೂ ಕಾಮನ್ ಆಗಿ ಎಲ್ಲ ಕಡೆ ಕೇಳ್ತಾನೆ ಇರ್ತೀವಿ. ಈ ಅಕ್ಬರ್ ಬೀರ್ಬಲ್ ಕಥೆಗಳಲ್ಲಿ ಅಕ್ಬರಿನ ಆಸ್ಥಾನದಲ್ಲಿ 9 ನವರತ್ನಗಳು ಇರ್ತಾರೆ, ಅಂದರೆ ಮಂತ್ರಿಗಳು. ಅದರಲ್ಲಿ ಒಬ್ಬನು ಬೀರ್ಬಲನು ಆಗಿರ್ತಾನೆ. ವೇ ಬಹುತ್ ಚತುರ್ ಥೇ, ತುಂಬ ಸ್ಮಾರ್ಟ್, ತುಂಬ ಕ್ಲೆವರ್ ಇರ್ತಾರೆ ಅವರೆಲ್ಲರೂ. एक दिन अकबर बादशाह ने अपने राज्य में एक घोषणा की. ಒಂದು ದಿನ ಅಕ್ಬರ್ ಬಾದ್ಶಾ ಏನು ಮಾಡ್ತಾನೆ, ಒಂದು ಘೋಷಣೆಯನ್ನು ಮಾಡ್ತಾನೆ. ಏನು ಘೋಷಣೆ ಮಾಡ್ತಾನೆ? मेरे राज्य में से जो आदमी गले तक यमुना नदी के पानी में रात भर खड़ा होकर दिखाएगा उसे बड़ा सा इनाम मिलेगा. ಏನಂತಾನೆ, ನಮ್ಮ ರಾಜ್ಯದಲ್ಲಿ ಯಾರಾದರೂ ಒಬ್ಬನು ಯಮುನಾ ನದಿಯ ನೀರಿನಲ್ಲಿ ರಾತ್ರಿ ಇಡೀ ನಿಂತ್ಕೊಂಡ್ಬಿಟ್ರೆ ಅವನಿಗೊಂದು ದೊಡ್ಡ ಇನಾಮ್ ಕೊಡ್ತೀವಿ, ಅಂದರೆ ಪುರಸ್ಕಾರ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿಸ್ತಾನೆ. ಘೋಷಣಾ ಸುನ್ಕರ್ ಸಬ್ हैरान थे. ಎಲ್ಲರೂ ಇದನ್ನು ಕೇಳ್ಕೊಂಡು ತುಂಬ हैरानाಗ್ಬಿಡ್ತಾರಪ್ಪ, ಇದೇನಪ್ಪ ಅಂತ. क्योंकि उस वक्त कड़ाके की ठंड पेड़ पड़ रही थी. ಆ ಟೈಮಿಗೆ ತುಂಬ ಚಳಿ ಇತ್ತು, ಚಳಿಗಾಲದ ಟೈಮ್ ಇರ್ತದೆ. ಯಮುನಾ ನದಿ ರಾತ್ರಿ ನಿಂತ್ಕೋಬೇಕು ಅಂತ ಹೇಳಿದ ಕೂಡಲೇ ಆ ಚಳಿಯಲ್ಲಿ ನೀರಲ್ಲಿ ಯಾರು ನಿಂತ್ಕೋತಾರೆ ಅಂತ ಎಲ್ಲರಿಗೂ हैरान ಆಗಿಬಿಡ್ತಾರೆ. इसलिए ठंडे पानी में खड़े रहने की हिम्मत कोई भी नहीं जुटा पा रहा था. ಅದಕ್ಕೋಸ್ಕರ ಆ ಚಳಿಯಲ್ಲಿ ಯಾರೂ ನೀರಲ್ಲಿ ನಿಂತ್ಕೊಳ್ಳಿಕ್ಕೆ ರೆಡಿಯಾಗಿರಲಿಲ್ಲ. ಮಗರ್ उसी राज्य में एक गरीब आदमी रहता था. ಆ ರಾಜ್ಯದಲ್ಲಿ ಒಬ್ಬನು ಗರೀಬ್ ಅಂದರೆ ಬಡವ ಒಬ್ಬನು ಇರ್ತಾ ಇದ್ದ. इनाम के लालच में वह आदमी यह कठिन काम करने के लिए तैयार हो गया. ಏನೋ ಒಂದು ಪುರಸ್ಕಾರ ಕೊಡ್ತಾರೆ, ತುಂಬ ಬಡವ ಅಲ್ವಾ, ಅದಕ್ಕೆ ನಾನೇ ನಿಂತ್ಕೊಳ್ತೀನಿ ಅಂದ್ಕೊಂಡು ರೆಡಿ ಆಗ್ತಾನೆ. रात भर ठंडे पानी में खड़े रहने के बाद वह इनाम लेने के लिए ಬಾದ್ಶಾ ಕೆ ಪಾಸ್ ಪਹੁಂಚ. ನೀರಲ್ಲಿ ರಾತ್ರಿ ನಿಂತ್ಕೊಂಡು ಬೆಳಿಗ್ಗೆ ಇನಾಮ್ ತೊಗೊಳ್ಳಿಕ್ಕೆ, ಪುರಸ್ಕಾರ ತೊಗೊಳ್ಳಿಕ್ಕೆ ರಾಜನ ಹತ್ರ ಬರ್ತಾನೆ. ತಬ್ ಅಕ್ಬರ್ ಬಾದ್ಶಾ ನೆ ಪೂಛ. ಆವಾಗ ಅಕ್ಬರ್ ಬಾದ್ಶಾ ಕೇಳ್ತಾನೆ, ತುಮ್ನೆ ಯಹ ಕಮಾಲ್ ಕೇಸೆ ಕಿಯಾ, ಈ ಥರ ಈ ಚಳಿಯಲ್ಲಿ ನೀರಲ್ಲಿ ರಾತ್ರಿ ಹೇಗೆ ನಿಂತ್ಕೊಂಡಿಯಾ ಅಂತ ಕೇಳ್ತಾನೆ. ವಹ ಬೋಲ. ಆವಾಗ ಅವನು ಹೇಳ್ತಾನೆ, मैं रात भर आपके महल के ऊपर लगे छोटे से दीपक को देख रहा था. ಏನಂದರೆ, ನಿಮ್ಮ ರಾಜ್ಯದಲ್ಲಿ ಒಂದು ಸಣ್ಣ ದೀಪ ಉರಿತಾ ಇತ್ತು, ಅದನ್ನು ದಿನ ನೋಡ್ತಾ 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 ರಾತ್ರಿ ಎಲ್ಲ ಕಳೆದೆ ಅಂತ ಹೇಳ್ತಾನೆ. ಬಾದ್ಶಾ ಬೋಲ, ತಬ್ ತೋ ತುಮ್ ಇನಾಮ್ ಪಾನೆ ಕೆ ಹಕ್ದಾರ್ ನಹಿ ಹೋ. ಹಾಂ, ದೀಪನ ನೋಡ್ಕೊಂಡು ಅದರಲ್ಲಿ ಬರೋ ಶಾಖದಿಂದ ನಿನಗೆ ಚಳಿ ಆಗಿಲ್ಲ, ಅದಕ್ಕೆ ನೀನು ಚೀಟಿಂಗ್ ಮಾಡಿದೀಯಾ, ಅದಕ್ಕೆ ನಿನಗೆ ಯಾವ ಪುರಸ್ಕಾರನೂ ಸಿಗಲ್ಲ ಅಂತ ಹೇಳ್ತಾನೆ. ಬಾದ್ಶಾ ಕಿ ಬಾತೆ ಸುನ್ಕರ್ ವಹ ರೋನೆ ಲಗ. ಇದನ್ನು ಕೇಳ್ಕೊಂಡು ತುಂಬ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಉಸ್ ಆದ್ಮಿನೇ ನಿರಾಶ್ ಹೋಕರ್ ಸಾರಿ ಬಾತೆ ಬೀರ್ಬಲ್ ಕೋ ಬತಾಯಿ. ಬೇಜಾರು ಹಾಕ್ಕೊಂಡು ಎಲ್ಲ ಮಾತು, ಏನೇನಾಯಿತು, ರಾಜನ ಮಾತು, ಅವನದು ಮಾತೆಲ್ಲ ಬೀರ್ಬಲ್ಗೆ ಹೇಳ್ತಾನೆ. ಬೀರ್ಬಲ್ನೇ ಉಸೆ ಸಮಜಾ ಬುಜಾಕರ್ ಭೇಜ್ ದಿಯಾ. ಆಯ್ತು ತಗೋ, ನಾನು ಏನಾದರೂ ಮಾಡ್ತೀನಿ ಅಂದ್ಕೊಂಡು ಅವನಿಗೆ ತಿಳಿಸಿ ಹೇಳಿ ಕಳಿಸ್ಕೊಡ್ತಾನೆ. दूसरे दिन बीरबल दरबार में नहीं पहुँचे. ಸೆಕೆಂಡ್ ದಿನ ಏನಾಗುತ್ತೆ, ಬೀರ್ಬಲ್ ದರ್ಬಾರಿಗೆ ಬರೋದೇ ಇಲ್ಲ. ಬಾದ್ಶಾನೇ ಉಸ್ಕೆ ನ ಆನೆ ಕಾ ಕಾರಣ ಪೂಛ. ಬಾದ್ಶಾ ಯಾಕೆ ಬಂದಿಲ್ಲ ಬೀರ್ಬಲ್ ಅಂತ ಕೇಳ್ತಾನೆ. ಪರ್ ಕಿಸಿ ಕೋ ಯಹ ಪತಾ ನಹಿ ಥಾ ಕಿ ಬೀರ್ಬಲ್ ದರ್ಬಾರ್ ಕ್ಯೂ ನಹಿ ಆಯಾ. ಬಟ್ ಯಾರಿಗೂ ಬೀರ್ಬಲ್ ಯಾಕೆ ದರ್ಬಾರಿಗೆ ಬರಲ್ಲ, ಆಸ್ಥಾನಕ್ಕೆ ಅಂತ ಯಾರಿಗೂ ಗೊತ್ತಿರಲ್ಲ. ಬಾದ್ ಮೇ ಪತಾ ಚಲಾ ಕಿ ಬೀರ್ಬಲ್ ಖಿಚಡಿ ಪಕಾರ ರಹೇ ಹೇ. ಅನಂತರ ತಿಳಿದು ಬರುತ್ತೆ, ಬೀರ್ಬಲ್ ಖಿಚಡಿ, ಅನ್ನದ ಖಿಚಡಿ ಮಾಡ್ತಾರಲ್ಲ ಅದನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. खिचड़ी पकने के बाद वे आएंगे. शाम हो गई फिर भी बीरबल की खिचड़ी नहीं पकी तो बादशाह ने स्वयं देखने आए. ಏನು ಹೇಳ್ತಾನೆ, ಖಿಚಡಿ ಆದಮೇಲೆ ನಾನು ಬರ್ತೀನಿ ಅಂದ್ಕೊಂಡು ಹೇಳ್ತಾನೆ ಆಸ್ಥಾನಕ್ಕೆ. ಬಟ್ ಬೆಳಗಿಂದ ಸಂಜೆ ಆಗುತ್ತೆ, ಆದರೂ ಬಾದ್ಶಾ ಇವನು ಬೀರ್ಬಲ್ ಬರೋದಿಲ್ಲ. ಆವಾಗ ರಾಜ ಏನು ಮಾಡ್ತಾನೆ, ಏನಾಗ್ತಾ ಇದೆ ಅಂತ ನೋಡ್ಕೊಳ್ಳೋಣ ಅಂತ ಅವನೇ ಸ್ವಯಂ ಆಗಿ ಬೀರ್ಬಲ್ ಹತ್ರ ಬರ್ತಾನೆ. ಉನ್होंने देखा कि दूर ऊंची जगह पर एक हांडी टंगी है और नीचे कुछ लकड़ियाँ जल रही है. ಅನಂತರ ಮೇಲೆ ಬರ್ತಾನೆ, ಇಲ್ಲಿ ಮೇಲಕ್ಕೊಂದು ಹಾಂಡಿ ಅಂದರೆ ಒಂದು ಪಾತ್ರೆ ಇರ್ತದೆ, ಕೆಳಗೊಂದು 4-5 ಕಟ್ಟಿಗೆಯಲ್ಲಿ ಬೆಂಕಿ ಹಾಕಿಟ್ಟಿದ್ದಾನೆ, ತುಂಬ ದೂರ ಗ್ಯಾಪಲ್ಲಿ ಇದೆ.
लकड़ियाँ चल रही है. अकबर बादशाह ने बीरबल से हंसकर कहा. ಅವಾಗ ಅಕ್ಬರ್ ಬಾದ್ಶಾ ಹೇಳ್ತಾನೆ, ನಕ್ಕೊಂಡು ಇದೇನು ಇದು ಈ ಥರ ಕಿಚಡಿ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. अरे बीरबल, इतनी दूर से हांडी को आंच नहीं लगती तो तुम्हारी खिचड़ी कैसे पकेगी? ಇಷ್ಟು ಮೇಲೆ ನಿನಗೆ ಬೆಂಕಿನೇ ತಾಗಲ್ಲ, ಅವಾಗ ನಿನ್ನ ಕಿಚಡಿ ಹೇಗೆ ಬೇಯುತ್ತೆ ಅಂತ ಕೇಳ್ತಾನೆ. बीरबल ने जवाब दिया. अवाग बीरबल आंसर करते हैं, हुजूर, दूर लगा हुआ महल की दीपक अगर इंसान को गर्मी दे सकता है तो यह यह आंच खिचड़ी भी पका सकती है ಅಂತ ಹೇಳ್ತಾನೆ. ದೂರದಲ್ಲಿರೋ ದೀಪದಿಂದ ಆ ಶಾಖ ಬರುತ್ತೆ ಒಬ್ಬರು ಯಾರಿಗಾದ್ರೂ ಅಂತ ಹೇಳಿದರೆ, ಇಷ್ಟು ದೂರದಲ್ಲಿರುವಂಥ ಬೆಂಕಿಯಿಂದನೂ ಖಿಚಡಿ ಆಗುತ್ತಗೊಳ್ರಿ ಅಂತ ಹೇಳ್ತಾನೆ. ಬಾದ್ಶಾಕಿ ಆಂಖೆ ಕುಲ್ಗಿ, ಅದನ್ನು ಕೇಳಿದ್ಕೊಳ್ಳಿ ಬಾದ್ಶಾ, ಹೌದಲ್ಲ, ನಾನು ಬಡವನಿಗೆ ತಪ್ಪು ಮಾಡಿಬಿಟ್ಟೆ, ಅವನಿಗೆ ದುಡ್ಡು ಕೊಟ್ಟು ಅಂದರೆ ಅವನಿಗೇನು ಪುರಸ್ಕಾರ ಕೊಟ್ಟಿಲ್ಲ, ಅವನಿಗೆ ಹೇಗೆ ಅದು ಶಾಖತ್ತಾಗುತ್ತೆ ಅಂದ್ಕೊಂಡು ಅವನಿಗೆ ರಿಯಲೈಸ್ ಆಗುತ್ತೆ. उन्होंने उस गरीब आदमी को बुलवाया और बड़ा सा इनाम देकर खुश कर दिया. ಅವನಿಗೆ ಕರೆದು ದುಡ್ಡು ಪುರಸ್ಕಾರ ಕೊಟ್ಟು ಅವನಿಗೆ ಖುಷಿ ಮಾಡ್ತಾರೆ. ಇದರಿಂದ ಏನು ಕಲಿತೀರಾ? ಚತುರಾಯಿ ಸೆ ಹರ್ ಬಾತ್ ಕಿ ಹಲ್ ನಿಕಲ್ತಾ ಹೇ. ನಾವು ಸ್ಮಾರ್ಟ್ ಇದ್ದರೆ ಎಲ್ಲದ್ರದ್ದು ಮೀನಿಂಗ್ ಗೊತ್ತೇ ಆಗುತ್ತೆ ಅಂದ್ಕೊಂಡು, ಅಂದರೆ ನಾವು ಚತುರವಾಗಿ, ನಾವು ಸ್ಮಾರ್ಟಾಗಿದ್ದರೆ ಯಾವುದೇ ತೊಂದರೆಗಳಿಂದ ಹೊರಗೆ ಬರ್ಬೋದು ಅಂತ ಕಲಿತೀರ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಬೀರ್ಬಲ್ ಕಿ ಖಿಚಡಿ. ಥ್ಯಾಂಕ್ ಯು ಚಿಲ್ಡ್ರನ್.